ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಟೀಕೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಪಕ್ಷ ಮಹಿಳೆಯರಿಗೆ ಹೆಚ್ಚಿನ ಸಚಿವ ಸ್ಥಾನಗಳನ್ನು ನೀಡದೆ ಕಡೆಗಣನೆ ಮಾಡಿದ್ದು ಸರಿಯಿಲ್ಲ ಎಂದು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿಯವರು ಆರೋಪಿಸಿದ್ದಾರೆ. ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಕೋಟಾದಲ್ಲಿ ನೀಡಿದ ಸಚಿವ ಸ್ಥಾನವನ್ನು ಹಿಂಪಡೆದು ಅನ್ಯಾಯ ಮಾಡಿದೆ. ಕಾಂಗ್ರೆಸ್ ಮಹಿಳೆಯರಿಗೆ ನಿಜವಾದ ಅಧಿಕಾರ ಸ್ಥಾನಮಾನ ನೀಡದೆ ಕೇವಲ ಸಾಂಕೇತಿಕವಾಗಿ ಬಳಸಿಕೊಳ್ಳುತ್ತಿದೆ ಎಂದರು. ಮಹಿಳೆಯರಿಗೆ ಸ್ಥಾನ, ಅವಕಾಶ, ಸುರಕ್ಷತೆ ನೀಡುವಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ವಿಫಲವಾಗಿವೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳಾ ಸಬಲೀಕರಣ, ಸುರಕ್ಷತೆಗೆ ಆದ್ಯತೆ ನೀಡೋದಿಲ್ಲ, ಬದಲಾಗಿ ಮತಗಳಿಗಾಗಿ ಮಾತ್ರ ಮಹಿಳೆಯರನ್ನ ಬಳಸುತ್ತದೆ. ಇದು ಮಹಿಳೆಯರಿಗೆ ಮಾಡಿದ ಅನ್ಯಾಯ ಎಂದು ಹೇಳಿದರು. ವರದಿ ಮಹೇಶ್ ಶರ್ಮಾ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದು ಸರಿಯಾದ, ಇದನ್ನು ನಾವು ಯಾವಾಗಲೂ ಟೀಕಿಸ್ತೀವಿ. ದಯಮಾಡಿ ಕೂಡಲೇ ಏನೈತಿ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು ಮತ್ತು ಮಹಿಳೆಯರಿಗೆ ಸಚಿವ ಸ್ಥಾನ ಕೊಟ್ಟರೆ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ. ಮಹಿಳೆಯರಿಗೆ ಅನ್ಯಾಯ ದಯಮಾಡಿ ಮಾಡಬಾರ್ದು. ಈಗ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಅನ್ಯಾಯ ಮಾಡುವುದು ಭಾಳ ತಪ್ಪೈತೆ ಅಂತ ಹೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಕರ್ನಾಟಕ ಸರ್ಕಾರ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದೊಳಗೆ ಕೆಲಸ ಮಾಡಾಕತ್ತೈತಿ. ಸಾಕಷ್ಟು ಯೋಜನೆಗಳು, ಪಂಚ ಯೋಜನೆಗಳು ಅದು ಜಾರಿ ಮಾಡಿದರು, ಸ್ವಾಗತಾರ್ಹ. ಆದರೆ ಈಗ ಇತ್ತೀಚೆಗೆ ಹೊಸ ಮಂತ್ರಿಮಂಡಲ ಅಂತ ಸಿದ್ಧ ಮಾಡಿದ್ರು. ಮಂತ್ರಿಮಂಡಲದೊಳಗೆ ಮಹಿಳೆಯರಿಗೆ ಅನ್ಯಾಯ ಆಗೈತೆ ರೀ. ಯಾಕಂದ್ರೆ ಈಗ ಬೆಳಗಾವಕ್ಕೆ ಮೊದಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ಈ ಸಲ ಸಚಿವ ಸ್ಥಾನ ಕೊಡಲಿಲ್ಲ. ಟೋಟಲ್ ಕರ್ನಾಟಕದಾಗ ನೋಡೋಕ್ಕಾದ್ರೆ ಮಹಿಳೆಯರ ಸಂಖ್ಯೆ ಕಡಿಮೆ ಆಗೈತಿ. ಮತ್ತು ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗಾಗಿದ್ದಂಥ ಪಕ್ಷ ಅಂತೇಳಿ ಕಾಂಗ್ರೆಸ್ ಮತ್ತು BJP ಹೇಳ್ತಾ ಇರ್ತಾರೆ. ಆ ಕೇವಲ ಮಹಿಳೆಯರನ್ನು ಇಲೆಕ್ಷನ್ಗಾಗಿ, ಚುನಾವಣೆಗಾಗಿ ಬಳಕೆ ಮಾಡಿ ಮಹಿಳೆಯರಿಗೆ ಈಗ ಬೇಕಾದಷ್ಟು ಸಚಿವ ಸ್ಥಾನ ಕೊಡೋದು ಅನ್ಯಾಯ ಮಾಡಿದರು. ಇದು ಸರಿಯಾದ, ಇದನ್ನು ನಾವು ಯಾವಾಗಲೂ ಟೀಕಿಸ್ತೀವಿ. ದಯಮಾಡಿ ಕೂಡಲೇ ಏನೈತಿ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು ಮತ್ತು ಮಹಿಳೆಯರಿಗೆ ಸಚಿವ ಸ್ಥಾನ ಕೊಟ್ಟರೆ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ. ಮಹಿಳೆಯರಿಗೆ ಅನ್ಯಾಯ ದಯಮಾಡಿ ಮಾಡಬಾರ್ದು. ಈಗ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಅನ್ಯಾಯ ಮಾಡುವುದು ಭಾಳ ತಪ್ಪೈತೆ ಅಂತ ಹೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.